ರಾಮ ಜನ್ಮಭೂಮಿಗೆ ರಾಮ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಒಬ್ಬೊಬ್ಬರು ಭಕ್ತರು ಒಂದೊಂದು ರೀತಿಯಾದ ಸೇವೆ ಮೂಲಕ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಕರ್ನಾಟಕದ ಒಬ್ಬರು ವ್ಯಕ್ತಿ ಬಂದಿದ್ದಾರೆ, ಅವರನ್ನು ಆಧುನಿಕ ಗಾಂಧಿ ಅಂತ ಕರೀತಾರೆ. ಎಲ್ಲರೂ ಬಸ್ಸು, ರೈಲು, ವಿಮಾನದಲ್ಲಿ ಬಂದರೆ ಇವರು ಮಾತ್ರ ಕರ್ನಾಟಕದ ಗದಗದಿಂದ ನಡ್ಕೊಂಡೇ ಬಂದಿದ್ದಾರೆ. ಇವರು ಮುತ್ತಣ್ಣ ಅಂತ, ಇವರನ್ನು ಆಧುನಿಕ ಗಾಂಧಿ ಅಂತ ಕರೀತಾರೆ. ಯಾಕೆ ನಡ್ಕೊಂಡು ಬಂದರು? ಗದಗದಿಂದ ಅಯೋಧ್ಯೆಗೆ ಸುಮಾರು 2000 ಕಿಲೋಮೀಟರ್ ಆಗುತ್ತೆ. 2000 ಕಿಲೋಮೀಟರ್ ಇವರು ನಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಮುತ್ತಣ್ಣ ಅವರೇ, ನಿಮ್ಮನ್ನು ಆಧುನಿಕ ಗಾಂಧಿ ಅಂತ ಕರೀತಾರೆ. ನೀವು ಯಾಕೆ ಅಷ್ಟು ದೂರ ಇಲ್ಲಿಂದ ಗದಗದಿಂದ ಅಯೋಧ್ಯೆಗೆ ನಡ್ಕೊಂಡು ಬಂದ್ರಿ ಅಂತ? ಸರ್ ನಮಸ್ಕಾರ. ನಿಮ್ಮ ಎಲ್ಲ ಮಾಧ್ಯಮದವರಿಗೂ ಮೊದಲೇದಾಗಿ ಅಭಿನಂದನೆಗಳು, ವಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೇನೆ. ಈ ಯಾತ್ರೆ ಪರವಾಗಿ ವಿಶೇಷವಾಗಿ ಕಷ್ಟಪಟ್ಟು ಇಷ್ಟಪಟ್ಟು ಶ್ರೀರಾಮ ದೇವರ ಜ್ಞಾನವನ್ನು ಮಾಡ್ತಾ ಶನಿವಾರ 9ನೇ ತಾರೀಕಿನಿಂದ ಗದಗ ಜಿಲ್ಲೆ ರೋಣ ತಾಲೂಕು ಕರ್ಕಿಕಟ್ಟಿ ಗ್ರಾಮ, ಇದು ನನ್ನ ಕುಟುಂಬ ಊರಿದು. ನಾನು ಹುಟ್ಟಿ ಬೆಳೆದಂಥ ಊರು ಹೇಳಬೇಕು. ಮೊದಲು ನಾನು ಜನಿಸಿದ ಊರು ಕಿರೇಸೂರು ಗ್ರಾಮ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಹುಟ್ಟಿ ಬೆಳೆದಂಥ ವ್ಯಕ್ತಿ. ನಾನು ಕರ್ಕಿಕಟ್ಟಿ ಒಳಗೆ ಹೋಗಿ ಉಳ್ಕೊಂಡಿದ್ದೇನೆ. 20 ವರ್ಷ ಆಯಿತು. ಈ ಸಂಕಲ್ಪ ಏನಪ್ಪ ಅಂದರೆ ಪಾದಯಾತ್ರೆ ಸಂಕಲ್ಪ. ಅಯೋಧ್ಯೆ ರಾಮ ಭೂಮಿಯ ಒಂದು ರಾಮ ಜನ್ಮಭೂಮಿ. ಇದು ಜನಿಸಿದಂಥ ಜನ್ಮಭೂಮಿ ಒಳಗೆ 5000 ವರ್ಷದ ಇತಿಹಾಸ ಇಡೀ ಜಗತ್ತಿಗೆ ಇವತ್ತಿದು ಮಾದರಿ ಆಗ್ತಾಯಿದೆ. ಇಡೀ ದೇಶವೇ ಸಂಭ್ರಮ ಪಡ್ತಾಯಿದೆ. ನನಗೆ ಮತ್ತೆ ಎಷ್ಟು ಖುಷಿ ಆಗ್ಬಾರ್ದು ಹೇಳ್ರಿ. ಹಂಡೆ ಹಾಲು ಕುಡಿದ ಸಂತೋಷ ಆಗಿ ಮಾತಾಡ್ತಾಯಿದ್ದೆ ನಾನು. ನಿಜವಾಗ್ಲೂ ನೀವು ಅದು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀರಲ್ಲ, ನಿಮಗೆ ಮೊದಲನೇದಾಗಿ ಕೋಟಿ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಹೆಮ್ಮೆಯಿಂದ. ವಿಶೇಷವಾಗಿ ನಾನು ಪಾದಯಾತ್ರೆ ಸಂಕಲ್ಪ ಏನು ಉದ್ದೇಶ ಅಂದರೆ, ಪರಮಾತ್ಮ ಶ್ರೀರಾಮ ಪ್ರಭುವೇ ನನ್ನ ಸಂಕಲ್ಪ ಇಷ್ಟೇ ತಂದೆ. ನನ್ನ ಜೀವನದೊಳಗೆ ಏನಾದರೂ ಮಾಡಬೇಕಾಗಿತ್ತು. ಅದಕ್ಕೆ ನಡೆಯೋಕೆ ನನಗೆ ಕಷ್ಟ ಬರಲಿ, ನೋವೇ ಬರಲಿ, ತಂಡಿನ ಬರಲಿ, ಏನೇ ಬರಲಿ, ಎಲ್ಲವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡು ತಂದೆ. ಈ 2000 ಕಿಲೋಮೀಟ್ರ್ ನಡೆಯೋಕ್ಕೆ ಶಕ್ತಿ ಕೊಡು. ನಿನ್ನ ನಾಮಸ್ಮರಣೆ ಮುಖಾಂತರ ನಿನ್ನ ಸನ್ನಿಧಿಗೆ ಬಂದು ಪವಿತ್ರವಾದ ಸ್ಥಳಕ್ಕೆ ಬಂದು ನಿನ್ನ ನದಿ ತೀರ್ಥ ಒಳಗೆ ಸ್ನಾನ ಮಾಡಿ ಸಾಷ್ಟಾಂಗ ಮಾಡಿ ಇಡೀ ದೇಶದ ಜನತೆಗೆ ಒಳ್ಳೆಯದನ್ನು ಮಾಡು. ಸುಖ ಶಾಂತಿ ಸಮೃದ್ಧಿ ಜೊತೆಗೆ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಬಾಂಧವ್ಯದಿಂದ ಅಣ್ಣ ತಮ್ಮಂದಿರ್ತದ ಬದುಕುವಂಥ ಒಂದು ಶಕ್ತಿ ಕೊಡಪ್ಪ ತಂದೆ ಅಂತ ನಾನು ಪ್ರಾರ್ಥನೆ ಮಾಡಿ ಯಾತ್ರೆಯನ್ನು ಆರಂಭ ಮಾಡಿದ್ದೇನೆ. ಮತ್ತು ಇನ್ನೊಂದು ಮುತ್ತಣ್ಣವರೇ, ನೀವು ಹಾಕ್ಕೊಂಡಿರುವಂಥ ಬಟ್ಟೆ ಗಾಂಧೀಜಿಯವರು ಏನು ವೇಷವನ್ನು ತೊಡ್ತಿದ್ರು ಅದೇ ವೇಷವನ್ನು ತೊಟ್ಟಿದ್ದೀರಿ. ಭಾಳ ಸಿಂಪಲ್ ಆಗಿದೆ ಬಟ್ಟೆ, ಭಾಳ ತೆಳುವಾಗಿದೆ. ಇಲ್ಲಿ 8-9 ಡಿಗ್ರಿ ಚಳಿ ಇದೆ. ಇದನ್ನು ಹೆಂಗೆ ತಡ್ಕೊಳ್ತಾ ಇದ್ದೀರಿ? ಅದನ್ನೇ ಹೇಳಿದೆ ಸರ್ ನಾನು ನಿಮ್ಗೆ. ಈಗ ಒಂದು ಸಲ ಮತ್ತೊಂದು ಸಲ ಹೇಳ್ತೇನೆ. ದೇವರೇ, ನಾನು ನಡೆಯುವಂಥ ದಾರಿ ಒಳಗೆ ನನಗೆ ಎಷ್ಟೇ ಕಷ್ಟ ಬರಲಿ, ನೋವೇ ಬರಲಿ, ಏನೇ ಬರಲಿ, ಸಂಕಟ ಬರಲಿ, ಏನೇ ಬರಲಿ, ಎಲ್ಲವನ್ನು ತಾಳ್ಮೆಯಿಂದ ಸಹನೆಯಿಂದ ನಡೆಯುವಂಥ ನಿನ್ನ ಆಶೀರ್ವಾದ ಕೃಪಾ ನನ್ನ ಮೇಲೆ ಇರಲಿ ತಂದೆ. ನಿನ್ನ ನಾಮಸ್ಮರಣೆ ಮಾಡ್ತಾನೆ ಬರ್ತಾಯಿದ್ದೀನಿ. ಜಯ ಜಯ ರಾಮ ಸೀತಾರಾಮ್, ಜಯ ಜಯ ರಾಮ ಸೀತಾರಾಮ್, ದೋ ಅಕ್ಷರ ಕಾ ಪ್ಯಾರಾ ನಾಮ್, दो अक्षर का प्यारा नाम, चलने का रास्ता पावन राम, चलने का रास्ता पावन राम, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರೇ ರಾಮ್ ಅಂತ ಬರ್ತಾ ಇದ್ದೀನಿ ಸರ್. ನಾನು ಎಲ್ಲವನ್ನು ನೋವನ್ನು ದೂರ ಮಾಡಿದ್ದೇನೆ. ಪರಮಾತ್ಮ ಇಲ್ಲಿವರೆಗೆ ಮಾಡಿದ್ದಾನೆ. ಮತ್ತು ದಾರಿಯಲ್ಲಿ ಕೂಡ ನನ್ನ ನಡೆಯುವ ಪಾದಗಳಕ್ಕಿಂತ ನನ್ನನ್ನು ಉಣಿಸಿ ತಿನಿಸಿ ಆಶ್ರಯಿಸಿ ನನಗೆ ಸ್ಥಾನ ಕೊಟ್ಟು ಗೌರವ ಕೊಟ್ಟು ಮಾಲಾರ್ಪಣೆ ಮಾಡಿ ಪ್ರಯಾಗರಾಜದಲ್ಲಿ ನಿರ್ವೇಜ್ ದ್ವಿವೇದಿ ಅಂತ ಮಹಾನ್ ಒಬ್ಬರು ಹೈಕೋರ್ಟ್ ವಕೀಲರು, ಅವರು ಕೂಡ ಪ್ರಯಾಗರಾಜದಲ್ಲಿ ನಾನು ನೋಡಿ, ಮಹಾತ್ಮ ನಾನಂತಕಾರ ನೋಡಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ನಮ್ಮ ಮನೆಗೆ ಕರ್ಕೊಂಡೋಗಿ 2 ದಿನ ವಾಸ್ತವ ಮಾಡಿಸಿ ಎಲ್ಲ ಒಳ್ಳೆ ರೀತಿ ನೋಡಿ ಕಮಿಷನರ್ ಕಡೆಯಿಂದ ಮಾಲಾರ್ಪಣೆ ಮಾಡಿಸಿ ಪ್ರಯಾಗರಾಜದಲ್ಲಿ ಒಳ್ಳೆ ರೀತಿ ನಾನು ಮತ್ತೆ ಎಲ್ಲರೂ ಹಾರೈಸಿ ಹುರಿದುಂಬಿಸಿ ಶಕ್ತಿ ತುಂಬಿ ಕಳಿಸ್ಕೊಟ್ಟಿದ್ದಾರಲ್ಲ, ಅದಕ್ಕೆ ಅಂತ ಇನ್ನೂ ಅನೇಕ ಸಾಕಷ್ಟು ಮಹನೀಯರಿದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ, ನಮ್ಮೂರಲ್ಲಿ ಇದ್ದಾರೆ, ಬೇರೆ ಬೇರೆ ಎಲ್ಲ ಕಡೆಯಿಂದ ಮಾಡಿದ್ದಾರೆ. ಈಗೂ ಕೂಡ 500 ಕರೆ ಬಂದಿದ್ದಾವೆ. ಅದಕ್ಕೆ ಅವರಿಗೆಲ್ಲ ಕೋಟಿ ನಮನಗಳನ್ನು ಸಲ್ಲಿಸಿ ಇನ್ನೊಂದು ಕೊನೆಯದಾಗಿ ಅವರಿಗೆ ನಡೆಯುವ ಪಾದಗಳಕ್ಕಿಂತ ನನ್ನ ಕಳಿಸಿದ ಪಾದಗಳಿವೆಲ್ಲ ಅಂತೇಳಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀರಾಮ ಪ್ರಭುವೆ ಅಂತ ಪ್ರಾರ್ಥನೆ ಮಾಡಿ ನಾನು ಮತ್ತೆ ಯಾತ್ರೆಯನ್ನು ಈ ಹೊತ್ತಿಗೆಯಲ್ಲಿ ಮುಗಿಸಿದ್ದೇನೆ. ಮತ್ತು ನಾನು ಹೋಗುವಾಗ ವಾಪಸ್ ರೈಲಿಗೆ ಅಥವಾ ಬಸ್ಸಿಗೆ ಹೋಗ್ತೇನೆ ಸರ್. ಮುತ್ತಣ್ಣವರೇ, ಧನ್ಯವಾದಗಳು. ಇದು ಮುತ್ತಣ್ಣವರು ಗದಗದಿಂದ
ಅಯೋಧ್ಯೆಗೆ 2000 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಸಂಕಲ್ಪದಿಂದ ಇವರು ನಡ್ಕೊಂಡು ಬಂದಿದ್ದಾರೆ. ಅದು ಆಗಿದೆ. ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಇಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯಲ್ಲಿ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.